ಇವತ್ತು ಸಬ್ಜೆಕ್ಟ್ ದಯವಿಟ್ಟು ಅದ್ರ ಮಧ್ಯೆ ಸುಮ್ಮನೆ ಚರ್ಚೆ ಆಯ್ತು. ಅವ್ರು ನೋಡ್ರಿ 2 ದಿವಸ ಆಯ್ತು ಮೌನವಾಗಿ ಕೂತ್ಬಿಟ್ಟಾರ. ಏನಪ್ಪ ನನ್ನ ಮಕ್ಕಳು ನನ್ನವ್ರೆ ನನಗೆ ಗುದ್ದಲಕತ್ತಾರಲ್ಲ ಒಳಗಿಂದೊಳಗ. ಏನ್ ಮಾಡ್ಬೇಕು ಪಾಪ ಅವ್ರು. ಆಯ್ತು ಆಮೇಲೆ ಎದ್ದಿತ್ತು ಮಾತಾಡ್ರಿ ನೋಡ್ರಿ. ಯಾಕೆ ಮಾತಾಡಲಾಗ್ಯಾರ? ಅವ್ರ ಆತ್ಮದಾಗ ನನ್ನ ಅವಧಿಯಲ್ಲಿ ಇಂಥ ದೊಡ್ಡ ಅನ್ಯಾಯ ಐತಲ್ಲ, ಅದು ನಾಳೆ ಉತ್ತರ ಕೊಡ್ತಾರೆ. ನನ್ನ ಅವಧಿಯಲ್ಲಿ ಪರಿಶಿಷ್ಟ ಪಂಗಡದ ಸಮುದಾಯದವರು ಏನ್ ಮಾತಾಡೋದು? ಹಣ ದುರುಪಯೋಗ ಆಯ್ತಲ್ಲ, ನನ್ನ ಅವಧಿಯಲ್ಲಿ ಒಬ್ಬ ದಲಿತ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೋತಾನೆ. ಎಲ್ಲಿ ಅಕೌಂಟು ಗೊತ್ತಿಲ್ಲ, ವಸಂತ ನಗರದ ಅಕೌಂಟು ತೆಗೆದು MG ರೋಡಿಗೆ ಬರ್ತದೆ. ಇದು ನಮ್ಮ ನರೇಂದ್ರ ಸ್ವಾಮಿಯವರು ಹೇಳ್ದಂಗೆ ಒಂದೇ ನಿಗಮ ಇಲ್ಲ ಅಧ್ಯಕ್ಷರೇ, ಎಲ್ಲ ನಿಗಮಗಳನ್ನ ನೀವು ರಿವ್ಯೂ ಮಾಡ್ರಿ, ನಿಮ್ಮ ಫೈನಾನ್ಸ್ ಎಲ್ಲರೂ ನೋಡ್ರಿ. ನಿಮ್ಮಲ್ಲಿ ಕೆಲವೊಂದು ಮಂತ್ರಿಗಳು ತಮ್ಮ ಬ್ಯಾಂಕ್ಗಳಿಗೆ ರೊಕ್ಕ ಒಯ್ದಿಟ್ಕೊಂಡು ಬಿಟ್ಟಾರೆ. ಸಕ್ರಿ ಮಂತ್ರಿ 13 ಕೋಟಿ 25 ಲಕ್ಷ ರೂಪಾಯಿ ಅಪೇಕ್ಷೆ ಬ್ಯಾಂಕ್ ಇದ್ದಂತದನ್ನ ಈಗ ಬಿಜಾಪುರ DCC ಬ್ಯಾಂಕಿಗೆ ಹೋಗಿದ್ದಾರೆ. ಸಬ್ಜೆಕ್ಟ್ ಮಾತಾಡಿ. ಅದೇ ಬ್ಯಾಂಕ್ ನಲ್ಲಿ ಅದು ಹಾಗೆ ನಿಮಗೆ ಮಾತಾಡ್ಲಿಕ್ಕೆ ಬೇಕಂತ ಹೇಳ್ತೀರಿ. ಈ ಸಬ್ಜೆಕ್ಟ್ ಮಾತಾಡ್ತೀರಿ. ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದ್ರೆ ಯಾರು ಮಾತಾಡೋದು? ಡೆಪಾಸಿಟ್ ಅಧ್ಯಕ್ಷರೇ, ಯಾವುದೇ ಡೆಪಾಸಿಟ್ ಇದರ ಬಗ್ಗೆ ಏನ್ ಮಾತಾಡ್ತಾರೆ? ನಮ್ಮ ವಿರೋಧ ಅಧ್ಯಕ್ಷರೇ, ಹೇಳಿದ್ರಲ್ಲ, ಐ ಆಮ್ ಆನ್ ಪಾಯಿಂಟ್ ಆಫ್ ಆರ್ಡರ್. ಪಾಯಿಂಟ್ ಆಫ್ ಆರ್ಡರ್. ನೋ ಪಾಯಿಂಟ್ ಆಫ್ ಆರ್ಡರ್. ನಿಮಿಷ. ನೋ ಈ ಪಾಯಿಂಟ್ ಆಫ್ ಆರ್ಡರ್